ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 15 ಬೇರೆ ಬೇರೆ ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಕಾಣಿಸುವಂತಹ ಡಿಸೈನು. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು 15 ಸೀರೆಗಳಿಗೆ ಕುಚ್ಚನ್ನು ಹಾಕೋಬಹುದು. ಇಲ್ಲಿ ನಾನು 137 ಇರುವಂತಹ 3 ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಯಾವ ತರ ಮಾಡ್ಬೇಕಂತ ಎಲ್ಲಾ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ. ಬೇಕು ಅಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 137 ಇದೆಯಲ್ಲ, ಇದನ್ನ ನಾವು ಕುಚ್ಚು ಹಾಕೊಂಡಾಗ ಡಬಲ್ ಮಾಡ್ಕೋತೀವಲ್ಲ, 260 ಆಗುತ್ತೆ. ನೀವು ಇನ್ನೂ ಹೆಚ್ಚು ಕಡಿಮೆ ಅಂದ್ರೆ ದಪ್ಪ ಸಣ್ಣ ಬೇಕಿದ್ರೆ ನೋಡ್ಕೊಂಡು ನೀವು ಕುಚ್ಚನ್ನ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಎಲ್ಲಾ ಡಿಸೈನ್ಗಳನ್ನ ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ವಿಡಿಯೋ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ನಾನಿಲ್ಲಿ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಸೀರೆಗೆ ಹೋಲ್ ಹಾಕೋದಕ್ಕೆ ಯೂಸ್ ಮಾಡೋದ್ರಿಂದ ಸೀರೆ ಕೂಡ ಹಾಳಾಗೋದಿಲ್ಲ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿದ್ದೀನಿ. 4 ಎಳೆ ಕೂಡ ಪೋಣಿಸ್ಕೋಬಹುದು. ಓಕೆ, ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಮೊದಲು ಸಿಂಪಲ್ ಇಂದ ತೋರಿಸ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಸಿಂಪಲ್ ಅಂದ್ರೆ ಅದಾದ್ಮೇಲೆ ಗ್ರ್ಯಾಂಡ್ ಆಗಿ ಮಾಡೋದನ್ನ ತೋರಿಸ್ತೀನಿ. ಮೊದಲು ಸಿಂಪಲ್ ಆಗಿ ಒಂದು ಬೇಬಿ ಕುಚ್ಚನ್ನ ಯಾವ ತರ ಹಾಕೋಬೇಕಂತ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಈ ತರ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡ್ಕೊಂಡ್ಮೇಲೆ 137 ಇದೆ ಈ ಕುಚ್ಚು. ಇದನ್ನ ನಾನು ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರ್ತೀನಿ. ನೋಡಿ, ಈಗ ಡಬಲ್ ಮಾಡ್ಕೊಂಡಾಗ 267 ಆಗುತ್ತೆ ಇದು. ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡ್ಕೊಂಡು ಇದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ಬ್ಯಾಕ್ ಸೈಡ್ ಇಂದ ಈ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತಗೊಂಡು ಬನ್ನಿ. ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡ್ ಅಲ್ಲಿ ಬಿಟ್ಕೊಂಡು ಒಂದು ಈ ತರ ಲಾಕ್ ಅನ್ನ ಮಾಡ್ಕೋತೀನಿ. ಅದಾದ್ಮೇಲೆ ಒಂದು 3 ರಿಂದ 4 ಸಲ ನಾವು ಈ ತರ ಸುತ್ಕೋಬೇಕು. ಜರಿ ಥ್ರೆಡ್ ಕುಚ್ಚಿಗೆ ಸುತ್ಕೋಬೇಕು. ಅದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ ಅನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಂ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಸೀರೆಗೆ ಹತ್ರ ಮಾಡ್ಕೊಂಡ್ರೆ 300 ವರೆಗೂ ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್. ನೆಕ್ಸ್ಟ್ ಡಿಸೈನ್ಗೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನ ಹಾಕೋತೀನಿ. ನೀವು ಈ ತರ ಬೆರಳಿಂದ ಕೂಡ ಡಿಸ್ಟೆನ್ಸ್ ತಗೋಬಹುದು. ಇಲ್ಲ ಅಂದ್ರೆ ಮೊದಲೇ ನೀವು ಟೇಪಿಂದ ಮಾರ್ಕ್ ಕೂಡ ಮಾಡಿ ಇಟ್ಕೋಬಹುದು. ಇವಾಗ ಮತ್ತೆ ಈ ಕುಚ್ಚನ್ನ ಕೆಳಗಡೆಯಿಂದ ಈ ತರ ಮೇಲ್ ತಗೊಂಡು ಬರ್ತೀನಿ. ಇದು ಕೂಡ 137 ಇದೆ. ಎಲ್ಲ ಕುಚ್ಚು ಕೂಡ 137 ಇದೆ. ಡಬಲ್ ಮಾಡ್ಕೊಂಡಾಗ 267 ಆಗುತ್ತೆ ಎಲ್ಲ ಕುಚ್ಚುಗಳು. ಇಲ್ಲಿ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ತಗೊಳ್ಳಿ. ಓಕೆ, ಈ ತರ ಸಮವಾಗಿ ತಗೊಂಡ್ಮೇಲೆ ಬ್ಯಾಕ್ ಸೈಡ್ ಇಂದ ನೀಡಲ್ ಅನ್ನ ಮುಂದ್ಗಡೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೊಂಡು ಈ ತರ ಒಂದು ಲಾಕ್ ಅನ್ನ ತಗೋತೀನಿ. 2 ತರ ಲಾಕ್ ತೋರಿಸಿದ್ದೀನಿ. ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ನೋಡ್ಕೊಂಡು ಮಾಡ್ಕೊಳ್ಳಿ. 2 ಸಲ ಈ ತರ ಸುತ್ಕೋತೀನಿ. ಅದಾದ್ಮೇಲೆ ಇದಕ್ಕೆ ಒಂದು ಪರ್ಲ್ ಅನ್ನ ಹಾಕ್ತೀನಿ. 3 mm ಇರುವಂತಹ ಪರ್ಲ್. ಇಲ್ಲಿ ಯಾವುದೇ ರೀತಿಯ ಬೀಡನ್ನ ಹಾಕೋಬಹುದು, ಚೇಂಜ್ ಮಾಡ್ಕೋಬಹುದು. ಇದೇ ಹಾಕ್ಬೇಕಂತೇನಿಲ್ಲ. ಇದು ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರಲಿ. ಅದಾದ್ಮೇಲೆ ಮತ್ತೆ ಈ ತರ ಸುತ್ಕೋಬೇಕು ಜರಿ ಥ್ರೆಡ್ ಅನ್ನ. ಬೇಕಿದ್ರೆ ಈ ಬೀಡ್ ಒಳಗಡೆಯಿಂದ ಕೂಡ ಜರಿ ಥ್ರೆಡ್ ಅನ್ನ ಹಾಕಿ ಸುತ್ಕೋಬಹುದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ ಅನ್ನ ಈ ತರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 300 ವರೆಗೂ ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೋತೀನಿ. ಇವಾಗ ಈ ರೆಡಿ ಇರೋ ಕುಚ್ಚನ್ನ ಈ ತರ ಕೆಳಗಡೆಯಿಂದ ಮೇಲ್ ತರಬೇಕು. ಇದಕ್ಕೆ ಒಂದು ರಿಂಗ್ ಬೀಡ್ ಅನ್ನ ಹಾಕ್ತೀನಿ. ರಿಂಗ್ ಬೀಡ್ ಹಾಕಿ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ.
ನೋಡಿಕೊಂಡು ಈ ಥರ ಸಮವಾಗಿ ಇಟ್ಕೊಂಡು ಇದನ್ನು ಈ ಥರ ಮೇಲ್ಗಡೆ ಇಟ್ಕೊಳ್ಳಿ. ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ. ಮೊದಲು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡಿಕೊಂಡೆ. ಈ ರಿಂಗ್ ಬಿಡಿದೆಯಲ್ಲ, ಇದನ್ನು ಈ ಥರ ಮುಂದ್ಗಡೆ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೂ ಕೂಡ ಅಷ್ಟೇ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ತಂದು ಇದಕ್ಕೆ 1.5 ಇಂಚಷ್ಟು ಬಿಟ್ಕೊಳ್ಳಿ. ಮೀಡಿಯಮ್ ನೋಡ್ಕೊಳ್ಳಿ, ಹಾಗೆ ಅಂದಾಜು ಮೇಲೆ. ಇವಾಗ ಇದಕ್ಕೆ ಮೊದಲು ಜರಿ ಥ್ರೆಡ್ಡಿಂದ ಈ ಥರ ಕುಚ್ಚನ್ನು ಕಟ್ಕೋಬೇಕು. ನೀವು ನಾರ್ಮಲ್ ಆಗಿ ಯಾವ ಥರ ಕಟ್ತೀರೋ ಆ ಥರ ಕಟ್ಕೊಳ್ಳಿ. ಕೆಲವೊಬ್ರು ಕೈಯಿಂದ ಸ್ವಲ್ಪ ಜರಿ ಥ್ರೆಡ್ಡನ್ನು ತಗೊಂಡು ಕಟ್ತಿರ್ತಾರೆ. ಆ ಥರ ಕಟ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಹಿಡಿಯುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೀಡಲ್ಗೆ ಜರಿ ಥ್ರೆಡ್ಡನ್ನು ಪೋಣಿಸ್ಕೊಂಡು ಕಟ್ಕೊಳ್ಳಿ. ಇದು ಹಾಗೆ ಇರಲಿ. ಇವಾಗ ಇದನ್ನ ಈ ಥರ ಮೇಲ್ಗಡೆ ಮಾಡ್ತೀನಿ. ಮುಂದ್ಗಡೆ ಇರೋ ಪಾರ್ಟನ್ನು ಮಿಡಲ್ನಲ್ಲಿ ಸ್ವಲ್ಪ ಇಲ್ಲಿ ಗಮ್ಮನ್ನು ಹಚ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಗಮ್ಮನ್ನು ಹಚ್ತೀನಿ. ಹಚ್ಚಿ ಮೀಡಿಯಂ ಸೈಜ್ ಇರುವ ಬೀಡನ್ನು ಇದರ ಒಳಗಡೆ ಹಾಕಿ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋತೀನಿ. ಈ ಥರ ಬೀಡು ಕಂಪ್ಲೀಟಾಗಿ ಕವರ್ ಆಗಬೇಕು. ಈಗ ಇದೇ ಜರಿ ಥ್ರೆಡ್ಡನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರ್ತೀನಿ. ತಂದು ಇದನ್ನು ಈ ಥರ ಒಂದ್ಸಲ ಸುತ್ಕೊಂಡು ಲಾಕ್ ಮೊದಲು ಕೂಡ ಮಾಡ್ಕೋಬೋದು, ಆಮೇಲೆ ಕೂಡ ಮಾಡ್ಕೋಬೋದು. ಇವಾಗ ಒಂದು ಲಾಕ್ ಮಾಡ್ಕೋತೀನಿ. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಹತ್ರ ಮಾಡಿಕೊಂಡ್ರೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಡಬಲ್ ಮಾಡ್ಕೋತೀವಲ್ಲ ಇಲ್ಲಿ ನಾವು, ಅದಕ್ಕೋಸ್ಕರ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. ಈ ಥರ ಹೋಲ್ ಮಾಡಿಕೊಂಡು ರೆಡಿ ಇರುವ ಕುಚ್ಚನ್ನು ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದಕ್ಕೆ ಸ್ಕ್ವೇರ್ ಶೇಪ್ ಇರೋ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಬೀಡು ಈ ಶೇಪಲ್ಲಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ತಂದು ಮೊದಲು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಕುಚ್ಚು ಇದಕ್ಕೆ ಸ್ವಲ್ಪ ಉದ್ದವಾಗಿ ಬಿಟ್ಕೋತೀನಿ. 1 ಇಂಚಷ್ಟ ಸ್ವಲ್ಪ ಜಾಸ್ತಿನೇ ಇದೆ. ಈ ಬೀಡನ್ನು ಈ ಥರ ಮಾಡ್ಕೋತೀನಿ. ನೋಡಿ ಬ್ಯೂಟಿಫುಲ್ ಆದ ಕುಚ್ಚು ರೆಡಿ ಆಯಿತು. ಇದಕ್ಕೆ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. ರೆಡಿ ಇರುವ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಇದಕ್ಕೆ ಒಂದು ಈ ಬೀಡನ್ನು ಹಾಕ್ತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಈ ಥರ ಸಮವಾಗಿ ತಗೊಂಡು ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡ್ಡನ್ನು ಮುಂದ್ಗಡೆ ತಂದು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಮೊದಲು ಒಂದು ಲಾಕ್ ತಗೋತೀನಿ. ಅದಾದಮೇಲೆ ಒಂದು 3 ಸಲ ನಾನು ಇದಕ್ಕೆ ಜರಿ ಥ್ರೆಡ್ಡನ್ನು ಸುತ್ಕೋತೀನಿ. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ
ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡಿ. ಇದಕ್ಕೆ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದಕ್ಕೆ ಒಂದು ಈ ಥರ ಇರುವ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಬೀಡ್ ಹಾಕಿ ಈ ಥರ ಇಟ್ಕೊಳ್ಳಿ. ಸ್ವಲ್ಪ ಉದ್ದ ಇರಲಿ. ಮೊದಲು ಇದಕ್ಕೆ ಕುಚ್ಚನ್ನು ಕಟ್ಕೋಬೇಕು ಜರಿ ಥ್ರೆಡ್ಡಿಂದ. ನಾರ್ಮಲ್ ಆಗಿ ನಾವು ಯಾವ ಥರ ಕಟ್ಕೋತೀವಿ ಅದೇ ಥರ ಈ ಥರ ಕಟ್ತಾ ಬನ್ನಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಕೆಳಗಡೆ ತರ್ತೀನಿ. ಇದನ್ನು ಕಟ್ ಮಾಡ್ಕೊಳ್ಳಲ್ಲ, ಹಾಗೆ ಈ ಥರ ಬಿಟ್ಕೊಂಡು ಇದನ್ನು ಈ ಥರ ಸ್ವಲ್ಪ ಮುಂದ್ಗಡೆ ಪಾರ್ಟ್ ಇದೆಯಲ್ಲ ಅದನ್ನು ಈ ಥರ ಮೇಲ್ ಮಾಡಿಕೊಂಡು ಇದ್ರ ಒಳಗಡೆ ಒಂದು ಬೀಡನ್ನು ಹಾಕ್ತಾನೆ. ಇಲ್ಲಿ ಬೇಕಿದ್ರೆ ಒಂದು ಸ್ವಲ್ಪ ಗಮ್ ಹಚ್ಚಿ ಕೂಡ ನೀವು ಹಾಕ್ಕೋಬೋದು, ಆವಾಗಲೇ ತೋರಿಸಿದ್ನಲ್ಲ ಆ ಥರ. ಈ ಬೀಡು ಕಂಪ್ಲೀಟಾಗಿ ಕವರ್ ಆಗಲಿ. ಇದನ್ನು ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ತಂದು ಲಾಕ್ ಮಾಡ್ಕೋಬೇಕು. ಮೊದಲು ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಬ್ಯೂಟಿಫುಲ್ ಆಗಿ ಕಾಣಿಸುವಂತಹ ಒಂದು ಕುಚ್ಚು ರೆಡಿ ಆಯಿತು. ಇದಕ್ಕೆ 350ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಹೋಲನ್ನು ಮಾಡ್ಕೋತೀನಿ. ಈ ಈ ಕುಚ್ಚನ್ನು ಮೇಲ್ಗಡೆಯಿಂದ ಈ ಥರ ತರಬೇಕು ಕೆಳಗಡೆಯಿಂದ. ಇವಾಗ ಇದನ್ನ ಅಂದಾಜ್ ಮೇಲೆ ಕೆಳಗಡೆ ಇದೆಯಲ್ಲ ಅದನ್ನ ಈ ಥರ 2 ಪಾರ್ಟ್ ಮಾಡ್ಕೊಳ್ಳಿ. ಅಂದಾಜ್ ಮೇಲೆ ಈ ಮುಂದ್ಗಡೆ ಇರೋದನ್ನ ಬ್ಯಾಕ್ ಸೈಡ್ ತಗೊಳ್ಳಿ. ಇದನ್ನ ಜಡೆ ಥರ ಈ ಪಾರ್ಟನ್ನು ಈ ಥರ ಮುಂದ್ಗಡೆ ಮತ್ತೆ ಈ ಪಾರ್ಟನ್ನು ಈ ಥರ ಮುಂದ್ಗಡೆ ಮಾಡ್ಕೋಬೇಕು. ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ನೋಡಿ, ಈ ಥರ ಜಡೆ ಥರ ಬರಬೇಕು. ಇವಾಗ ಬ್ಯಾಕ್ ಸೈಡಿಂದ ಈ ನೀಡಲನ್ನು ಈ ಥರ ಮುಂದ್ಗಡೆ ತರ್ತೀನಿ. ಮೊದಲು ಒಂದು ಲಾಕ್ ತಗೋತೀನಿ. ಅದಾದ್ಮೇಲೆ ಒಂದು 3 ಸಲ ಜರಿ ಥ್ರೆಡನ್ನು ಸುತ್ಕೋಬೇಕು. ಇದಕ್ಕೆ ಒಂದು ಬೀಡನ್ನು ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಇಟ್ಕೊಳ್ಳಿ. ಮತ್ತೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸ್ವಲ್ಪ ಉದ್ದ ತಗೋತಿದ್ದೀನಿ. ಇದಕ್ಕೆ ಒಂದು 350ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ. ಈ ರೆಡಿ ಇರೋ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಈ ಥರ ಮೇಲ್ ತಗೊಂಡು ಬನ್ನಿ. ಮೊದಲು ಇದಕ್ಕೆ ಈ ಥರ ಕುಚ್ಚನ್ನು ಕಟ್ಕೊಳ್ಳೋಣ. ಮೊದಲು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಜರಿ ಥ್ರೆಡ್ಡಿಂದ 3 ಸಲ ಈ ಥರ ಸುತ್ಕೊಳ್ಳಿ. ಸುತ್ತಕೊಂಡು ಬ್ಯಾಕ್ ಸೈಡಿಂದ ನೀಡಲನ್ನು ಕೆಳಗಡೆ ತರ್ರಿ. ಅದಾದಮೇಲೆ ಇಲ್ಲಿ ಮುಂದ್ಗಡೆ ಇರೋ ಪಾರ್ಟ್ಗೆ ರಿಂಗ್ ಬೀಡನ್ನು ಹಾಕ್ತೀನಿ. ಈ ಥರ ರಿಂಗ್ ಬೀಡ್ ಹಾಕಿ ಈ ಥರ ಇಟ್ಕೊಳ್ಳಿ. ಇವಾಗ ಇದೇ ಜರಿ ಥ್ರೆಡನ್ನು ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ಸಲ ಈ ಥರ ಸುತ್ತಕೊಂಡು
ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತರ್ತೀನಿ. ಇವಾಗ ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ರಿಂಗ್ ಬಿಡಿದೆಲ್ಲ ಈ ಥರ ಕೆಳಗಡೆ ಬರಲಿ. ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ ಒಂದು 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಹತ್ರ ಮಾಡಿಕೊಂಡ್ರೆ 350ವರೆಗೂ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ. ರೆಡಿ ಇರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಇದಕ್ಕೆ ಈ ಬೀಡನ್ನು ಹಾಕ್ತೀನಿ. ಈ ಬೀಡನ್ನು ಹಾಕಿ ಕುಚ್ಚು ಇಲ್ಲಿ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಬ್ಯಾಕ್ ಸೈಡಿಂದ ನೀಡಲನ್ನು ಮೇಲ್ಗಡೆ ತಗೊಂಡು ಬನ್ನಿ. ಅದಾದಮೇಲೆ ಇದಕ್ಕೆ ಒಂದು ಲಾಕನ್ನು ಮಾಡ್ಕೋತೀನಿ. ಮತ್ತೆ ಒಂದು 3ರಿಂದ 4 ಸಲ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಈ ಬೀಡು ಈ ಥರ ಮುಂದ್ಗಡೆ ಮಾಡಿ. ಇದಕ್ಕೆ ಒಂದು 250ಇಂದ 300ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. ಈ ರೆಡಿ ಇರುವ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಇದಕ್ಕೆ ಒಂದು ಆರ್ಟ್ ಶೇಪ್ ಇರುವ ಬೀಡನ್ನು ಹಾಕ್ತೀನಿ. ಇದನ್ನು ಉಲ್ಟಾ ಇಟ್ಕೊಳ್ಳಿ. ಈ ಥರ ಉಲ್ಟಾ ಇಟ್ಕೊಂಡು ಕುಚ್ಚನ್ನು ಕಟ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ನೀಡಲನ್ನು ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಜರಿ ಥ್ರೆಡ್ಡನ್ನು ಕುಚ್ಚಿಗೆ ಸುತ್ಕೋಬೇಕು. ಬ್ಯಾಕ್ ಸೈಡಿಂದ ನೀಡಲನ್ನು ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ತೀನಿ. ಇವಾಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ತೀನಿ. 1 ಇಂಚಷ್ಟು ಬಿಟ್ಕೊಂಡಿದ್ದೀನಿ ಕುಚ್ಚು. ಈ ಬೀಡನ್ನು ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಒಂದು 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಹತ್ರ ಆದರೆ 350ವರೆಗೂ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಹೋಲ್ ಮಾಡ್ಕೋತೀನಿ. ಕೆಳಗಡೆಯಿಂದ ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಇದನ್ನು 1.5 ಇಂಚಷ್ಟು ಉದ್ದ ಬಿಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ನೀಡಲನ್ನು ಮೇಲ್ಗಡೆ ತರ್ತೀನಿ. ಮೊದಲು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಸಲ ಸುತ್ಕೋತೀನಿ. ಇದಕ್ಕೆ 2 ಸಲ ಜರಿ ಥ್ರೆಡ್ಡನ್ನು ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. 3 mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಮತ್ತೆ ಜರಿ ಥ್ರೆಡ್ಡನ್ನು ಸುತ್ಕೋತೀನಿ. ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಗೊಂಡು ಬನ್ನಿ. ಮತ್ತೆ ಇವಾಗ 1 ಪಾಯಿಂಟಷ್ಟು ಗ್ಯಾಪ್ ಬಿಟ್ಕೊಂಡು ನೋಡಿ ತೋರಿಸ್ತಿದ್ದೀನಲ್ಲ, ಇಷ್ಟು ಗ್ಯಾಪ್ಗೆ ಕೆಳಗಡೆಯಿಂದ ನೀಡಲನ್ನು ತರಬೇಕು. ತಂದು ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಈ ಥರ ಲಾಕ್ ಮಾಡಿಕೊಂಡು 2 ಸಲ ಸುತ್ಕೋತೀನಿ. ಅದಾದಮೇಲೆ ಮತ್ತೆ ಒಂದು ಇದಕ್ಕೆ ಬೀಡನ್ನು ಹಾಕ್ತೀನಿ. ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಈ ಥರ ಇಟ್ಕೊಂಡು ಮತ್ತೆ ಈ ಥರ ಸುತ್ಕೋತೀನಿ. ಮತ್ತೆ ಇವಾಗ ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತರ್ತೀನಿ. ಇವಾಗ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಬೀಡ್ಸ್ ಇದೆಯಲ್ಲ, ಇಲ್ಲಿ 3-4 ಕೂಡ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 350ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ಇದನ್ನು ನೀವು ಹತ್ರ ಮಾಡ್ಕೋಬೇಕಾಗತ್ತೆ, ದೂರ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಬ್ಯಾಕ್ ಸೈಡಿಂದ ಈ ಕುಚ್ಚನ್ನು ಮೇಲ್ಗಡೆ ತರ್ತೀನಿ.
ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಸೀರೆ ಅಥವಾ ಬ್ಲೌಸ್ ಕಲರ್ನಲ್ಲಿ ನೀವು ಕಲರನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೀಡ್ ಹಾಕಿ ಬ್ಯಾಕ್ ಸೈಡಿಂದ ಈ ನೀಡಲನ್ನು ಮುಂದ್ಗಡೆ ತರ್ತೀನಿ. ತಂದು ಮೊದಲು ಒಂದು ಲಾಕ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕಟ್ಕೊಂಡ್ವಲ್ಲ ಜರಿ ಥ್ರೆಡ್ಡಿಂದ ಕುಚ್ಚು, ಅದೇ ಥರ ಕಟ್ಕೋಬೇಕು. ಒಂದು 3 ರಿಂದ 4 ಸಲ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡಿಂದ ನೀಡಲನ್ನು ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಬೀಡನ್ನು ನೀವು ಯೂಸ್ ಮಾಡಿ, ಇಲ್ಲಾಂದರೆ ಬ್ಲೌಸ್ ಕಲರ್ ಬೀಡನ್ನು ಯೂಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಬೀಡ್ಸ್ ಕಾಸ್ಟ್ಲಿ ಇರೋದ್ರಿಂದ ಇದಕ್ಕೆ 350 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ. ಈ ರೆಡಿ ಇರುವ ಕುಚ್ಚನ್ನು ಈ ಥರ ಮುಂದ್ಗಡೆ ತರ್ತೀನಿ. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ರಿಂಗ್ ಬೀಡ್ ಹಾಕಿ ಸ್ವಲ್ಪ ಉದ್ದನೆ ಬಿಟ್ಕೋತೀನಿ. ಬ್ಯಾಕ್ ಸೈಡಿಂದ ಈ ನೀಡಲನ್ನು ಈ ಥರ ಮುಂದ್ಗಡೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ಸಲ ಸುತ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈ ಕುಚ್ಚು ಹಾಗೆ ಇರಲಿ. ಇದಕ್ಕೆ ಇನ್ನೊಂದು ಕಲರ್ ಕುಚ್ಚು ತಗೊಂಡಿದ್ದೀನಿ. ಇದನ್ನು ಈ ರಿಂಗ್ ಬೀಡ್ಗೆ ಕೆಳಗಡೆ ಪಾರ್ಟ್ಗೆ ಈ ಥರ ಹಾಕ್ತೀನಿ. ಈ ಥರ ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಇವಾಗ ಇದಕ್ಕೂ ಕೂಡ ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತರಬೇಕು. ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಕೆಳಗಡೆ ತರ್ತೀನಿ. ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಸಮವಾಗಿ ತಗೊಂಡು ಎರಡನ್ನು ಸೇರಿ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಕುಚ್ಚು. ಇದನ್ನು ಹತ್ರ ಮಾಡಿಕೊಂಡ್ರೆ 400ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, 14 ಡಿಸೈನ್ಸ್ ಕಂಪ್ಲೀಟ್ ಆಯಿತು. ಇನ್ನೊಂದು ಲಾಸ್ಟ್ ಡಿಸೈನನ್ನು ತೋರಿಸ್ತೀನಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ರೆಡಿ ಇರುವ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲ್ ತರ್ತೀನಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಮುಂದ್ಗಡೆ ತರಬೇಕು. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 2 ರಿಂದ 3 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ 3 mm ಇರುವಂತಹ 3 ಪರ್ಲ್ಸನ್ನು ಹಾಕ್ತೀನಿ. ಬೀಡ್ಸ್ ಚೇಂಜ್ ಮಾಡ್ಕೋಬೋದು, ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಹಾಕ್ಕೋಬೋದು. ಈ ಬೀಡ್ಸು ಕರೆಕ್ಟಾಗಿ ಈ ಥರ ಬರಲಿ. ಮಿಡಲ್ನಲ್ಲಿ ಈ ಥರ ಟೈಟಾಗಿ ಇಟ್ಕೊಂಡು ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಈ ಬೀಡ್ ಒಳಗಡೆಯಿಂದ ಕೂಡ ಈ ಥರ ಸುತ್ಕೋಬೋದು ಹಾಕಿ. ಈ ಥರ ಹಾಕ್ಕೊಳ್ಳಿ. ಮತ್ತೆ ಜರಿ ಥ್ರೆಡನ್ನು ಸುತ್ಕೋತೀನಿ. ಇವಾಗ ಬ್ಯಾಕ್ ಸೈಡಿಂದ ನೀಡಲನ್ನು ಈ ಥರ ಚುಚ್ಕೊಂಡು ಕೆಳಗಡೆ ತರ್ತೀನಿ. ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 300ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. 15 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಎಲ್ಲ ಡಿಸೈನ್ಗಳನ್ನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ 15 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ ನೋಡಿದರೆ ಸಾಕು, 15 ಸೀರೆಗಳಿಗೆ ನೀವು ಕುಚ್ಚನ್ನು ಹಾಕ್ಕೋಬೋದು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಸಿಂಪಲ್ಲಿಂದ ಗ್ರ್ಯಾಂಡ್ವರೆಗೂ ನಾನು ತೋರಿಸಿದ್ದೀನಿ. ಈ ಎಲ್ಲ ಡಿಸೈನ್ಗಳಿಗೂ 250 ಇಂದ 350ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಸ್ಗಳನ್ನು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.